श्रीगुरुभ्यो नमः। श्रीयरसगाङ्गेयनुत कौन्तेयवन्दित चरणकमलदलाय ताम्बकरूपचिन्मय देवकीतनया राय रघुकुलवर्य भूसुरप्रिय सुरपुरनिलय चिन्निगराय चतुरोपाय रक्षिसु हरिति भागवतन्ति योगगमरागने गम्य अभिषदर मंद ಸಿಂಹಾಪುರದ ರಾಜ್ಯ ಕೋಶಗಳನ್ನು ಅದನ್ನು ಕೊಡ್ಬೇಕು ಅಂತ ರಾಜಕ್ಕೆ ರಾಯಭಾರಿ ಅಂತ ಅಂದ್ರೆ ಪಾಂಡವರ ದೂತನಾಗಿ ಎಲ್ಲ ರಕ್ಷಣೆ ಮಾಡುವ ಪಾಂಡವರ ಯಾಕೆ ಪಾಂಡವರು ಯಾಕೆ ವನಕ್ಕೆ ಅಂತ ಒಂದು ಪ್ರಶ್ನೆ. ಅದಕ್ಕೆ ಅವ್ರದ್ದು ಪ್ರಾರಬ್ಧನೆ, ಯುಧಿಷ್ಠಿರನ ಪ್ರಾರಬ್ಧ ಹಾಗಿತ್ತು. ಈಗ ನೋಡಿ, ಜಯ ವಿಜಯರ ಪ್ರಾರಬ್ಧವನ್ನ ಅಲ್ಲಿ ಕೇಳ್ತೀವಿ. ಯುಧಿಷ್ಠಿರನ ಪ್ರಾರಬ್ಧ ಮಹಾಭಾರತದಲ್ಲಿ ಕಾಡಿಗೆ ಬಂದ, ಅವನು ಹುಟ್ಟಿಲಿಂದಲೇ ತೊಂದರೆ ನೋಡಿ. ನಿಯೋಗ ಪದ್ಧತಿಯಿಂದ ಹುಟ್ಟಿದ್ದು, ಪ್ರಾರಬ್ಧ ವಶದಿಂದ ಹೆಂಡತಿಯನ್ನ ಪಣಕ್ಕೆ ಇಟ್ಟದ್ದು, ಇಂಥ ದುರಂತಗಳು, ರಾಜ್ಯವನ್ನ ಕಳ್ಕೊಂಡದ್ದು, 14 ವರ್ಷ ನಾಳೆ ಊಟಕ್ಕೆ ಏನು ಅಂತ ಗತಿ ಇಲ್ಲ ನೋಡಿ. ಆ ತರ ಪರಿಸ್ಥಿತಿ, ಮನೆ ಇಲ್ಲ, ಊಟ ಇಲ್ಲ, ಅಂತಹ ಪರಿಸ್ಥಿತಿ ಬಂತು. ಮತ್ತೆ ಸೂರ್ಯನ ಉಪಾಸನೆಯನ್ನು ಮಾಡಿ ಅಕ್ಷಯ ಪಾತ್ರೆ ಪಡೆದು, ಆಚಾರ್ಯರು ಹೇಳ್ತಾರೆ ತಾತ್ಪರ್ಯ ನಿರ್ಣಯದಲ್ಲಿ, ರಾಜರಂತೆ ಅಲ್ಲೇ ಮೆರೆದರು ಹಾಗೆ ಅಂತಾನೆ ಹೇಳ್ತಾರೆ. ಆದರೂ ಕೂಡ ತಾವು ಇರಬೇಕಾದ ಮನೆ ಇಲ್ಲ, ಬಾಗಿಲಿಲ್ಲ, ಅಂತ ಪರಿಸ್ಥಿತಿ ಅವರಿಗೆ ಯಾಕೆ ಬಂತು ಹಾಗೆಂದ್ರೆ ಅದೇ ಪ್ರಾರಬ್ಧ. ಆದರೂ ಕೂಡ ಪರಮಾತ್ಮ ರಾಯಭಾರಿ ಆಗಿ ಕೌರವರ ಹತ್ರ ಹೋಗಿ ಕೇಳ್ತಾನೆ, ಅಂತ ಪಾಂಡವರಿಗೆ ಅನುಗ್ರಹವನ್ನು ಮಾಡಿದವ ಅಂತ. ಒಟ್ಟು ಅನಾಯಾಸವಾಗಿ ಸಂಚರಿಸುವವ, ರಾಜರಾದ ಪಾಂಡವರಿಗೋಸ್ಕರವಾಗಿ ಯುದ್ಧದಲ್ಲಿ ಗೆಲುವು ಬರುವಂತೆ ಮಾಡಿ ಪಾಂಡವರಿಗೆ ಅನುಗ್ರಹ ಮಾಡಿದವ, ಪರಿಮಿತಿ ಇಲ್ಲದವ, ಇಷ್ಟೇ ಒಂದು ಬೌಂಡ್ರಿ ಇಲ್ಲದವ ಅಂತ. ಯೋಗಕ್ಕೆ ಲಭಿಸುವಂತಹ ಸಂಸಾರ ಸಮುದ್ರವೆಂಬ ವಿಷಪೂರಿತವಾದ ನಾಗಗಳಿಗೆ ಗರುಡ ಮಂತ್ರದಂತಿರುವ, ಎಷ್ಟು ಚೆನ್ನಾಗಿದೆ ನೋಡಿ ಈ ಉದಾಹರಣೆ. ಈ ಸಂಸಾರ ಸಮುದ್ರದಲ್ಲಿ ವಿಷಪೂರಿತವಾದ ಹಾವುಗಳು, ಅದಕ್ಕೆ ಗರುಡ ಮಂತ್ರದಂತೆ ಇರತಕ್ಕವ. ಗರುಡ ಹಾವು ವೈರಿಗಳು ಇಬ್ರು. ಅದರಿಂದ ನಾವು ಸಂಸಾರವನ್ನ ಗೆಲ್ಲಬೇಕು ಅಂದ್ರೆ ಸಂಸಾರವನ್ನ ಸರ್ಪಕ್ಕೆ ಹೋಲಿಸಿದ್ದಾರೆ. ಅದಕ್ಕೆ ಗರುಡ ಮಂತ್ರದಂತೆ ಇರತಕ್ಕವ ಪರಮಾತ್ಮ, ಭವರೋಗಕ್ಕೆ ವೈದ್ಯನಾದವ, ಚಿತ್ರ ವಿಚಿತ್ರವಾದ ಮಹಿಮೆಗಳು ಉಳ್ಳ ಅಂತ ಶ್ರೀಹರಿ ಸದಾ ನಮ್ಮನ್ನ ರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆ. ಇನ್ನು ವಿಶೇಷ ಪದಗಳ ಅರ್ಥವನ್ನ ನೋಡುವುದಾದರೆ, ನಾಗನಗರಿ ಅಂತ ಇದೆ. ನಾಗನಗರಿ ಅಂದ್ರೆ ಹಸ್ತಿನಾಪುರ ಅಂತ ಅರ್ಥ. ಅದರ ಧರಿತ್ರಿ ಹಾಗೆಂದ್ರೆ ಭೂಮಿ, ರಾಜ್ಯ ಅಂತ. ಉದ್ಯೋಗ ಪರ್ವದಲ್ಲಿ ಕೃಷ್ಣ ಪಾಂಡವರ ರಾಯಭಾರಿಯಾಗಿ ಕೌರವ ಸಭೆಗೆ ತೆರಳಿದ ಪ್ರಸಂಗವನ್ನ ಇಲ್ಲಿ ಗುರುಗಳು ಉಲ್ಲೇಖ ಮಾಡ್ತಾ ಇದ್ದಾರೆ. ಕೃಷ್ಣನಾದರೂ ಯಾಕೆ ಹೋದ ಹಾಗೆ ಅಂದ್ರೆ ನೋಡಿ, ಅದಕ್ಕೆ ರಾಮಾಯಣಕ್ಕೂ ಮಹಾಭಾರತಕ್ಕೂ ಎಷ್ಟು ಲಿಂಕ್ ಇದೆ ನೋಡಿ. ಹನುಮಂತ ರಾಮನ ರಾಯಭಾರಿಯಾಗಿ ರಾವಣನ ಸಭೆಗೆ ಹೋದ. ಆ ಹನುಮಂತನೇ ಭೀಮನಾಗಿ ಇಲ್ಲಿರೋದು, ಆ ರಾಮನೇ ಕೃಷ್ಣನಾಗಿರೋದು. ಭಕ್ತರು ಮಾಡಿದ್ದನ್ನ ಪರಮಾತ್ಮ ಮರೆಯೋದಿಲ್ಲ ಎಂಬ ಅದಕ್ಕೆ ಇದೇ ಸಾಕ್ಷಿ ನೋಡಿ. ಹನುಮಂತ ಮಾಡಿದ್ದನ್ನ ಸ್ಮರಿಸಿಕೊಂಡು ಪರಮಾತ್ಮ ತಾನು ರಾಯಭಾರಿಯಾಗಿ ಕೃಷ್ಣಾವತಾರದಲ್ಲಿ ಮಾಡಿದ ಹಾಗೆ ಅಂತ. ನಾಗನಗರಿ ಧರಿತ್ರಿ ಕೋಶ ವಿಭಾಗ. ಧರಿತ್ರಿ ಅಂದ್ರೆ ಭೂಮಿ, ಅದೇ ಒಟ್ಟು. ಕೋಶ ಅಂದರೆ ಸಂಪತ್ತು. ಪಾಂಡವರಿಗೆ ಸಿಗಬೇಕಾದ ಸಂಪತ್ತನ್ನ ತಂದುಕೊಡುವುದರಲ್ಲಿ ಕೃಷ್ಣನಿಗೆ ಭಾರಿ ಇದೆ. ಅದು ಯಾರಿಗೆ ಯಾವ ಸಂಪತ್ತು ಸಿಗಬೇಕೋ ಅವರಿಗೆ ಅದು ಸಿಗಬೇಕು ನೋಡಿ.
ಬಲಿಚಕ್ರವರ್ತಿ ಕೇಸಲ್ಲೂ ಹಾಗೆ ಆಯ್ತು. ಅದು ಇಂದ್ರನಿಗೆ, ದೇವೇಂದ್ರನಿಗೆ ಸಿಗಬೇಕಾದ ಭೂಮಿ ಅದು. ಬಲಿಚಕ್ರವರ್ತಿ ಕಸಿದುಕೊಂಡ. ಪರಮಾತ್ಮ ಏನ್ ಮಾಡಿದ, ವಾಮನನಾಗಿ ಅವತಾರ ಮಾಡಿ ಭಿಕ್ಷೆ ಬೇಡಿ ವಾಪಸ್ ಕೊಟ್ಟ. ಆಚಾರ್ಯರು ನಿರ್ಣಯದಲ್ಲಿ ಹೇಳ್ತಾರೆ, ಪರಮಾತ್ಮ ಬಲಿಯನ್ನು ಸಂಹಾರ ಮಾಡಬಹುದಲ್ಲ ಅಂದ್ರೆ ಇಲ್ಲ, ಪ್ರಹ್ಲಾದನ ವರ ಇತ್ತು, ಅದರಿಂದ ಬಲಿಯನ್ನ ಸಂಹಾರ ಮಾಡಿಲ್ಲ ಹಾಗೆ ಅಂತ. ಆ ರೀತಿಯಾಗಿ ಸಂಪತ್ತನ್ನ ಎಷ್ಟು ಚೆನ್ನಾಗಿ ರಕ್ಷಣೆ ಮಾಡ್ತಾನೆ ನೋಡಿ. ಯಾರಿಗೆ ಯಾವ್ದು ಸಿಗಬೇಕೋ ಅದನ್ನ ಕೊಡ್ತಾನೆ. ಪಾಂಡವರು ಕಳ್ಕೊಂಡಿದ್ರು, ಅವರ ಪಕ್ಕ ಬೆಂಬಲಿಗನಾಗಿ ನಿಂತು ಸಂಪತ್ತು ವಾಪಸ್ ಬರುವಂತೆ ಮಾಡಿದ ಹಾಗೆ. ತಂತ್ರ ನಿಯೋಗ. ತಂತ್ರ ಅಂದ್ರೆ ರಾಜಕೀಯವಾಗಿ ಸಂಧಿ ಮೊದಲಾದ ಹಾರಕ್ಕೆ ಅನ್ವಯಿಸುವುದು, ಮತ್ತೊಂದು ಬಗೆಯಲ್ಲಿ ತಂತ್ರಶಾಸ್ತ್ರಕ್ಕೆ ಅನ್ವಯಿಸುತ್ತದೆ ಅಂತ ಒಟ್ಟು. ಪಾಂಡವ ರಾಜಜಿತ ಸಂಗ್ರಾಮ ಹಾಗೆ ಅಂತ. ಪಾಂಡವರ ರಾಜರು ಅಂದ್ರೆ ಯುಧಿಷ್ಠಿರ ಅಂತ. ಯುಧಿಷ್ಠಿರಾದಿಗಳಿಗೋಸ್ಕರ ಕುರುಕ್ಷೇತ್ರ ಯುದ್ಧದಲ್ಲಿ ಜಯವನ್ನು ತಂದುಕೊಟ್ಟವ ಅಂತ ಅರ್ಥ. ಭಗವದ್ಗೀತೆಯಲ್ಲಿ ಹೇಳ್ತಾರೆ ನೋಡಿ, ಮಯಾ ಹತಾನ್ ತ್ವಂ ಜಹಿ ಮಾ ವ್ಯತಿಷ್ಠಾಹ. ನೀನ್ ದುಃಖ ಪಡಬೇಡ, ನಾನು ಆಲ್ರೆಡಿ ಇವರನ್ನ ಸಂಹಾರ ಮಾಡಿಬಿಟ್ಟಿದ್ದೇನೆ, ದುರ್ಯೋಧನಾದಿಗಳನ್ನ ಸಂಹಾರ ಆಗಿದೆ, ಬಿಡು ಬಾಣ, ಅವರು ಬೀಳ್ತಾರೆ ಹಾಗೆ ಅಂತ ಪರಮಾತ್ಮ ಹೇಳ್ತಾನೆ. ಅಷ್ಟು ಜಯವನ್ನ ತಂದುಕೊಡೋದಕ್ಕೆ ದೇವರು ಮೊದಲೇ ಪೂರ್ವ ಸಿದ್ಧತೆಗಳನ್ನ ಮಾಡಿಸಿ ಇಟ್ಟಿದ್ದಾನೆ. ಸರಾಗ ಪಾಂಡವ ರಾಜಜಿತ ಸಂಗ್ರಾಮ ಅಂತ ಇದನ್ನ ಒಟ್ಟು ಪದವಾಗಿಯೂ ಮಾಡ್ತಾರೆ. ಒಟ್ಟು ಪದ ಬಿಡಿಸಿ ಅರ್ಥ ಹೇಳ್ತಾರೆ, ಒಟ್ಟಾಗಿಯೂ ಅರ್ಥ ಹೇಳ್ತಾರೆ. ನಿಸ್ಸೀಮ ಹಾಗೆಂದ್ರೆ ಸೀಮೆ, ಇತಿಮಿತಿ ಇಲ್ಲದವ, ಪರಿಮಿತಿ ಇಲ್ಲದವ ಅಂತ. ಅನಂತ ಅಂತ ಅರ್ಥ. ದೇಶಕಾಲ ಗುಣಗಳಿಂದ ಪರಮಾತ್ಮ ಅನಂತನಾದವ ಅಂತ ಅರ್ಥ. ನಿಸ್ಸೀಮ. ಯೋಗಗಮ್ಯ, ಯೋಗಕ್ಕೆ ಲಭಿಸುವವನು ಅಂತ ಅರ್ಥ. ಅದರ ಜ್ಞಾನಗಮ್ಯ ಅಂತ ಅರ್ಥ. ಯೋಗ ಎಂದರೆ ಪತಂಜಲಿ ಮೊದಲಾದ ಯೋಗ ಅಂತ ಇಲ್ಲಿ ನಾವು ಅರ್ಥ ಮಾಡಬಾರ್ದು. ಭಗವದ್ಗೀತೆಯಲ್ಲಿ ನಿರೂಪಿತವಾಗಿದಂತೆ ಅಲ್ಲಿ ಪರಮಾತ್ಮ ತಿಳಿಸಿಕೊಟ್ಟಿದ್ದಾನೆ. ಯೋಗ ಕರ್ಮಸು ಕೌಶಲಂ ಹಾಗೆ. ಸಿದ್ಧ್ಯ ಸಮೋಭೂತ್ವ ಸಮತ್ವಂ ಯೋಗ ಉಚ್ಯತೆ ಅಂತ ಅಲ್ಲಿ ಯೋಗ ಶಬ್ದವನ್ನ ಜ್ಞಾನಪರವಾಗಿ ಪರಮಾತ್ಮ ವ್ಯಾಖ್ಯಾನ ಮಾಡಿದ್ದಾರೆ. ಅದರಿಂದ ಪರಮಾತ್ಮನ ಜ್ಞಾನಕ್ಕಾಗಿ ನಾವು ಪ್ರಯತ್ನ ಪಡಬೇಕು ಹಾಗೆ. ತಮ್ಮ ಪಾಲಿಗೆ ವಿಹಿತವಾದ ಕರ್ತವ್ಯ ಕರ್ಮಗಳನ್ನ ಯಾವುದೇ ಬಗೆಯ ಪ್ರತಿಫಲವನ್ನ ಅಪೇಕ್ಷಿಸದೆ ಕೇವಲ ಕೃಷ್ಣಾರ್ಪಣ ಬುದ್ಧಿಯಿಂದ ಮಾಡಿ ಅದನ್ನು ಭಕ್ತಿಯಿಂದ ಸಮರ್ಪಿಸುವುದು, ಇದನ್ನ ಯೋಗ ಅಂತ ಕರೀತಾರೆ. ಇನ್ನೊಂದ್ಸಲ ವಿಚಾರ ಮಾಡುವುದಾದ್ರೆ, ನಮಗೆ ವಿಹಿತವಾದ, ತಮ್ಮ ಪಾಲಿಗೆ ವಿಹಿತವಾದ, ಶಾಸ್ತ್ರಗಳಲ್ಲಿ ವಿಹಿತವಾದ ಕರ್ತವ್ಯ ಕರ್ಮಗಳನ್ನ ಹೇಗೆ ಮಾಡಬೇಕು? ಫಲಾಪೇಕ್ಷೆ, ಯಾವುದೇ ಪ್ರತಿಫಲ ಅಪೇಕ್ಷಿಸದೆ, ಇದು ಮಾಡಿದ್ರೆ ಅದು ಮಾಡಿದ್ರೆ ಇನ್ನೊಂದು ಹಾಗೆಂತ ಪ್ರತಿಫಲ ನಿರೀಕ್ಷೆ ಮಾಡದೆ ಕೇವಲ ಕೃಷ್ಣಾರ್ಪಣ ಬುದ್ಧಿಯಿಂದ, ಇದು ದೇವರು ಮಾಡು ಅಂತ ಹೇಳಿದ್ದಾನೆ, ಮಾಡ್ಲಿಕ್ಕೆ ಬೇಕಾದ ಶರೀರ, ಇಂದ್ರಿಯ, ಮನಸ್ಸು ಎಲ್ಲವನ್ನು ಕೊಟ್ಟಿದ್ದಾನೆ, ಇದನ್ನ ನಾನು ಕೇವಲ ಕೃಷ್ಣಾರ್ಪಣಕ್ಕಾಗಿ ಮಾಡೋದು, ನಾನು ಮಾಡಿ ಇದನ್ನು ಕೃಷ್ಣಾರ್ಪಣ ಕೊಡಬೇಕು, ಕೊಟ್ಟ ಮೇಲೆ ನನಗೂ ಆ ಕರ್ಮಕ್ಕೂ ಸಂಬಂಧ ಹೋಯ್ತು, ತಿರ್ಗ ನಾ ಮಾಡಿದ, ನಾನು ಹಾಂಗ್ ಮಾಡಿದ, ನಾನು ಹೀಗೆ ಮಾಡಿದೆ ಮಾತು ಎತ್ತುವಂತೆ ಇಲ್ಲ. ಒನ್ಸ್ ಕೃಷ್ಣಾರ್ಪಣೆ ಹೇಳಿದ ಮೇಲೆ ನಮಗೆ ಓನರ್ಶಿಪ್ ಮೊದಲೇ ಇಲ್ಲ, ಓನರ್ಶಿಪ್ ದೇವರೇ ಎಲ್ಲ ಮಾಡಿದ್ದು ಅಂತ, ಅದಕ್ಕೆ ತಾನು ಕೃಷ್ಣಾರ್ಪಣ ಮಾಡಿದ್ದು. ನಮ್ದು ನೋಡಿ ಅದೇ ಒಂದು ಸ್ವಲ್ಪ ದುರಂತ ಅಂತ ಅನಿಸ್ತದೆ. ಕೃಷ್ಣಾರ್ಪಣ ಮಾಡಿದ ಮೇಲೂ ಕೂಡ ನಾನು ಹಾಗೆ ಮಾಡಿದೆ ಹೀಗೆ ಮಾಡಿದೆ ಅಂತ ಹೇಳ್ಕೊತೀವಿ. ಮಾಡಿ ಕೊಟ್ಟ ಆಯ್ತು, ಅದನ್ನ ದೇವರಿಗೆ ಕೊಟ್ಟ ಒಪ್ಪಿಸಿದ ಮೇಲೆ ತಿರ್ಗ ನಾನು ಮಾಡಿದೆ ಅಂತ ಮಾತು ಹೇಳೋದು ಸರಿ ಇಲ್ಲ ನೋಡಿ. ಅದು ಅದರಿಂದ ಅದನ್ನ ಯೋಗ ಅಂತ ಕರಿತೀವಿ. ಆ ರೀತಿಯಾಗಿ ಯೋಗವನ್ನ ಯಾರು ಮಾಡ್ತಾರೆ ಅವರಿಂದ ದೇವರು ಗಮ್ಯ ಹೊಂದಲು ಯೋಗ್ಯನಾದವ. ನಾನು ನನ್ನದು ಅದನ್ನ ತರಲೇಬೇಡಿ ಅಂತ ಪರಮಾತ್ಮ. ಅದನ್ನೇ ಜ್ಞಾನಯೋಗ, ಕರ್ಮಯೋಗ ಅಂತ ಎರಡು ಬಗೆ ಅಂತ ನಾವು ಭಗವದ್ಗೀತೆಯಲ್ಲಿ ನೋಡ್ತೀವಿ. ಇನ್ನು ಭವಾಬ್ಧಿ ವಿಷದರ ಅಂತ. ಭವ ಅಂದ್ರೆ ಈ ಹುಟ್ಟು ಸಾವು ಇರತಕ್ಕ ಈ ಒಂದು ಸಂಸಾರ, ಅದು ಸಮುದ್ರ ಇದ್ದಾಗೆ. ರಾಯರ ಸ್ತೋತ್ರದಲ್ಲೂ ಬರ್ತದೆ, ಸಂಸಾರೇ ಅಕ್ಷಯ ಸಾಗರೇ ಅಂತ ಬರ್ತದೆ ನೋಡಿ. ಅದು ನಾಶಭಾಗದಂತ ಸಾಗರ, ಅದು ಒಣಗಿ ಹೋಗೋದೇ ಇಲ್ಲ ಅಂತ ಸಂಸಾರ ಸಮುದ್ರದಲ್ಲಿ. ಅದು ವಿಷ ಸಂಸಾರ ನೋಡಿ. ನಾವು ಅದೇ ಇದು ಒಂದು ಬಂಧನ, ಇದು ಒಂದು ವಿಷ. ಇದು ನಾವು ಇಲ್ಲಿ ಏನು ಸುಖ ಕಾಣ್ತೀವಿ, ಇದು ಸುಖನಾ ಅಂತ ದೊಡ್ಡ ಕ್ವಶನ್ ಮಾರ್ಕ್ ಅದು. ನಾವು ಸುಖ ಸುಖ ಅಂತ ಹೋಗ್ತೀವಿ,
ಏನು ಸುಖ, ಇದು ಏನು ಸುಖ, ಮನುಜ ಶರೀರ ಇದು ಏನು ಸುಖ ಅಂತ ದಾಸರು ಅದನ್ನೇ ಕೇಳ್ತಾರೆ. ಇದು ವಿಷಭರಿತವಾದದ್ದು. ಇಲ್ಲಿ ಇದು ಯಾಕೆ ವಿಷಭರಿತವಾದದ್ದು ಹಾಗೆಂದ್ರೆ, ಇಲ್ಲಿ ವಿಷಯ ಇದೆ ನೋಡಿ. ಕಣ್ಣಿಗೆ ವಿಷಯವಾದದ್ದು, ಕಿವಿಗೆ ವಿಷಯವಾದದ್ದು, ಮೂಗಿಗೆ ವಿಷಯವಾದದ್ದು, ನಾಲಿಗೆಗೆ ವಿಷಯವಾದದ್ದು, ಕೈಕಾಲುಗಳಿಗೆ ವಿಷಯವಾದ ಐದು ಜ್ಞಾನೇಂದ್ರಿಯ ಅಂತ ಇಟ್ಟುಕೊಂಡ್ರು ಕೂಡ 5 ಸ್ಪರ್ಶಕ್ಕೆ ವಿಷಯವಾದದ್ದು ಅಂತ ಒಟ್ಟು. ಇದೆಲ್ಲವೂ ಕೂಡ ವಿಷ ಅಂತ ತಿಳಿಯಿರಿ ಅಂತ ದಾಸರು ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ವಿಷಮಯ ವಿಷಯಕ್ಕೆ ವಶನಾಗದೆ ಅಂತ ಹೇಳ್ತಾರೆ. ಈ ವಿಷಯ ಭೋಗ ಇದೆ ನೋಡಿ, ಅದೇ ವಿಷ. ಯಾಕೆ? ಅದೇ ನಮ್ಮನ್ನ ಡೇಂಜರ್ ಮಾಡೋದು. ನೋಡಬಾರ್ದನ್ನ ನೋಡೋದು, ಕೇಳಬಾರ್ದನ್ನ ಕೇಳೋದು, ಮೂಸಬಾರ್ದನ್ನ ಮೂಸೋದು, ತಿನ್ನಬಾರ್ದನ್ನ ತಿನ್ನೋದು, ಮುಟ್ಟಬಾರ್ದನ್ನ ಮುಟ್ಟೋದು. ಇದು ನಮಗೆ ವಿಷವಾಗಿ ಬಿಟ್ಟಿದೆ ಈಗ. ಅದು ಅಮೃತ ಆಗಲಿಲ್ಲ. ಯದ್ಯಪಿ ಸಂಸಾರ ಅಮೃತವೂ ಹೌದು, ಸಂಸಾರ ವಿಷವೂ ಹೌದು. ದೇವರ ಭಕ್ತಿ ಜ್ಞಾನ ಶಾಸ್ತ್ರ ಇದು ಮನಸ್ಸು ದೇವರ ಕಡೆ ಇದ್ದರೆ ಅದು ಸಂಸಾರ ಅಮೃತವಾಗಿಬಿಡುತ್ತೆ. ಇದೇ ಮೋಕ್ಷ. ಇನ್ನು ದೇವರ ಬಿಟ್ಟು ಬೇರೆ ಕಡೆ ಮನಸ್ಸು ಹೋದರೆ ಅದು ವಿಷ. ಇಷ್ಟೇ ವ್ಯತ್ಯಾಸ. ಯಾವುದು ವಿಷ, ಯಾವುದು ಅಮೃತ, ನಮಗೆ ಯಾವುದು ಬೇಕು ನಮ್ದು ಚಾಯ್ಸ್ ಅಂತ ದೇವರು ಕೊಟ್ಟು ಇಟ್ಟಿದ್ದಾನೆ. ಅದರಿಂದ ಅವಾಬ್ಧಿ ವಿಷಧರ ಅಂತ ಸಂಸಾರ ಎನ್ನತಕ್ಕ ವಿಷಕ್ಕೆ ವಿಷಧರ ಅಂದ್ರೆ ಕ್ಷೀರ ಸಮುದ್ರದಲ್ಲಿ ಕಾಲಕೂಟ ನೆಲೆಸಿರುವುದು. ಸಂಸಾರ ಸಮುದ್ರದಲ್ಲಿನ ದುಃಖ ಅದರ ಸಂಕೇತ. ಕಾಲಕೂಟ ವಿಷದಂತೆ ಇದು ಕೂಡ. ಕಾಲಕೂಟ ವಿಷ ಅದರ ವಾಸನೆಯನ್ನು ನೋಡ್ಲಿಕ್ಕಾಗಿಲ್ಲವಂತೆ. ಸಮುದ್ರ ಮಥನ ಮಾಡುವಾಗ ಮೊದಲು ಬಂದದ್ದೇ ಆ ವಿಷ, ಅದು ಕಾಲಕೂಟ ವಿಷ ಅಂತ. ಆ ವಾಸನೆಯನ್ನ ಸಹನೆ ಮಾಡ್ಲಿಕ್ಕಾಗದೆ ದೇವಾಸುರರು ಓಡಿ ಹೋಗ್ಬಿಟ್ರು. ಅಮೃತ ಬೇಡ, ಏನು ಬೇಡ, ಹಾಗೆ ಬದುಕಬೇಕಲ್ಲ, ಬದುಕಿದ್ರೆ ತಾನೆ. ಅಂತ ವಿಷ ಅದು. ಅದು ಕಲಿ ಸ್ವರೂಪ ಅದು ನೋಡಿ. ಅದಕ್ಕೆ ವಿಷಯ ಅಂದ್ರೆ ಯಾರು ಬಂದ್ಬಿಡ್ತಾನೆ, ಮೊದಲು ಕಲಿ ಬಂದ್ಬಿಡ್ತಾನೆ. ಅದಕ್ಕೆ ವಿಷಕ್ಕೆ ಹೋಲಿಸಿದ್ದಾರೆ. ನಾಗ ಗಾರುಡ ಮಂತ್ರವಿದ ಅಂತ ನೋಡಿ. ಆಯ್ತು, ನೀವು ಪ್ರಾಬ್ಲಮ್ ಹೇಳಿದ್ರಿ, ಸೊಲ್ಯೂಷನ್ ಏನು ನೋಡಿ. ಯಾವತ್ತೂ ಪ್ರಾಬ್ಲಮ್ಸ್ ಅನ್ನ ಮುಂದೆ ಇಡಬಾರದು. ನಾವು ಪ್ರಾಬ್ಲಮ್ನ ಮುಂದೆ ಇಟ್ಟು ಸೊಲ್ಯೂಷನ್ ಮುಂದೆ ಇಡಬೇಕು. ಅದು ಮಧ್ವ ಸಿದ್ಧಾಂತದ ದೊಡ್ಡ ಹಿರಿಮೆ ಅದು. ಹೌದು, ಸಂಸಾರಕ್ಕೆ ಹೋಲಿಸಿದ್ರು, ಇದು ವಿಷ ಆಯ್ತು, ಮುಂದೆ ಏನು ಹಾಗೆಂದ ಪ್ರಶ್ನೆ ಬಂದ್ರೆ ಅದಕ್ಕೂ ಒಂದು ರೆಮಿಡಿ ಇದೆ. ಹೇಗೆ ಸರ್ಪಕ್ಕೆ ವಿಷಕ್ಕೆ ಗರುಡನ ಮಂತ್ರ, ಗರುಡ ಮಂತ್ರ ಹಾಕಿದ್ರೆ ವಿಷ ಪರಿಹಾರ ಆಗ್ತದೆ. ಅದೇ ತರ ನಮ್ಮ ಸ್ವಾಮಿ ಗರುಡಾರೂಢನಾಗಿ ಇರುವವ, ಗರುಡನಿಗೆ ತಾಕತ್ತಿದ್ರೆ ಗರುಡನ ಮೇಲೆ ಕೂತವನಿಗೆ ಎಷ್ಟು ತಾಕತ್ತಿಲ್ಲ. ಅದರಿಂದ ಸಂಸಾರ ಎನ್ನತಕ್ಕ ವಿಷವನ್ನ ಪರಿಹಾರ ಮಾಡ್ಲಿಕ್ಕೆ ದೇವರಿಗೆ ಸಾಮರ್ಥ್ಯ ಇದವೋ ಅನ್ನೋ ನಮ್ಮ ಸಂಶಯ ಬರಬಾರ್ದು. ಅದಕ್ಕೆ ಗರುಡಾರೂಢನಾದ ಪರಮಾತ್ಮನನ್ನ ಚಿಂತನೆ ಮಾಡಿ ಅಂತ ಹೇಳ್ತಾರೆ. ನಮ್ಮ ಕಷ್ಟ ಎಲ್ಲ ಪರಿಹಾರ, ವಿಷಯ ಎಲ್ಲ ಪರಿಹಾರ ಆಗ್ತದೆ ನೋಡಿ, ದುಃಖ ಎಲ್ಲ ಪರಿಹಾರ ಆಗ್ತದೆ. ಅಂತ ರೂಪವನ್ನ ಶ್ರೀಕರ ನಾರಾಯಣ ಅಂತ ಹೇಳ್ತಾರೆ. ಗರುಡಾರೂಢನಾದ ರೂಪ ಸಾಮಾನ್ಯ, ಅಥವಾ 10 ದಿವಸ ಉತ್ಸವದಲ್ಲಿ ಗರುಡೋತ್ಸವ ಅಂತ ಪ್ರಸಿದ್ಧಿ ಇದೆ ನೋಡಿ. ಆ ಗರುಡನನ್ನ ಯಾಕೆ ಚಿಂತನೆ ಮಾಡಬೇಕು ಅಂದ್ರೆ ಇದೆ, ನಾಗಗಾರುಡ ಮಂತ್ರವಿದ. ಹಾಗೆ ಪರಮಾತ್ಮನ ಅನುಗ್ರಹದಿಂದ ಈ ಸಂಸಾರ ಎನ್ನತಕ್ಕ ವಿಷವನ್ನ ನಾವು ಜೀರ್ಣ ಮಾಡಿಸ್ಕೋಬಹುದು. ಹಾಗೆ ಭವರೋಗ ವೈದ್ಯ ಚಿತ್ರ ವಿಚಿತ್ರವಾದ ಆಶ್ಚರ್ಯಕರವಾದ ಕರ್ಮಗಳನ್ನು ಮಾಡತಕ್ಕವ ಅಂತ ಅರ್ಥ ಇದೆ. ಅಂತಹ ಪರಮಾತ್ಮ ಸದಾ ನಮ್ಮನ್ನ ಕಾಪಾಡಲಿ ಹಾಗೆ ಅಂತ ಪ್ರಾರ್ಥನೆ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.